ಜೈ ಶ್ರೀರಾಮ್, ರಾಮ್ ರಾಮ್ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ಜಾಗದ ಪರಿಚಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಜೈ ಶ್ರೀರಾಮ್ ಹೇಳಿದೆ ಅಂತ ಎಲ್ಲರೂ ಅಂದ್ಕೊತಿರ್ತೀರ ಅಲ್ವಾ? ಹೌದು, ಈ ವಾರದ ಈ ಜಾಗ ಬಂದು ರಾಮನ ಪಕ್ಕಾ ಬಂಟನಾಗಿರುವ ಹನುಮಂತನಿಗೆ ಸಂಬಂಧಪಟ್ಟಿದ್ದು. ತುಂಬ ಜನಕ್ಕೆ ಈ ಜಾಗದ ಮಹಿಮೆ ಗೊತ್ತಿಲ್ಲ ಹಾಗೂ ಪರಿಚಯ ಇಲ್ಲ. ಸೊ ಅಟ್ಲೀಸ್ಟ್ ನನ್ನ ಬ್ಲಾಗ್ ಮುಖಾಂತರ ಜನಗಳಿಗೆ ಮುಟ್ಲಿ ಅಂತ ಈ ಒಂದು ಪರಿಚಯನ ತೋರಿಸ್ತಾ ಇದ್ದೀನಿ. ಈ ಜಾಗ ಗೂಗಲಲ್ಲಿ ಹಾಕ್ಕೊಂಡು ಹೋದಾಗ ನಮಗೆ ತುಂಬ ಟೀಡಿಯಸ್ ಪ್ರಾಸೆಸ್ ಅನಿಸ್ತು. ಸೊ ನಾನು ಆ್ಯಕ್ಚುಲಿ 2 ಟೈಮ್ಸ್ ಈ ಜಾಗನ ವಿಸಿಟ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಹೋದಾಗ ನಾವು ಈ ಮುಖಾಂತರ ಹೋಗಿದ್ವಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ರೋಡು, ಇದು ತುಂಬ ಕಂಜೆಸ್ಟೆಡ್ ರೋಡು, ಕೆನಾಲ್ ರೋಡು. ತುಂಬ ಕೇರ್ಫುಲ್ ಆಗಿರಬೇಕು ಇಲ್ಲಿ ಡ್ರೈವ್ ಮಾಡಬೇಕಾದ್ರೆ ಇಲ್ಲ ರೈಡ್ ಮಾಡಬೇಕಾದ್ರೆ. ಹಾಗೂ ಇದು ರಿಮೋಟ್ ಪ್ಲೇಸ್ ಆಗಿರೋದ್ರಿಂದ ಹುಡುಗಿರು ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ತುಂಬ ಹುಷಾರಾಗಿ ಹೋಗಿ, ಇಲ್ಲ ಫ್ಯಾಮಿಲಿ ಜೊತೆಗೆ ಹೋಗ್ರಿ ಅಂತ ಸಜೆಸ್ಟ್ ಮಾಡ್ತೀನಿ. ನಾನು ಮಾತಾಡ್ತಿರುವ ಈ ಜಾಗದ ಹೆಸರು ಬಂದು ಹೇಮಗಿರಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತೇಳಿ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋದಾಗ ನಿಜಕ್ಕೂ ಕ್ಲೂಲೆಸ್ ಇದ್ದೆ. ಈ ದೇವಸ್ಥಾನದ ಮಹಿಮೆ ಬಗ್ಗೆ ಕಿಂಚಿತ್ತೂ ನನಗೆ ಗೊತ್ತಿರಲಿಲ್ಲ. ಬಟ್ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗಂತೂ ತುಂಬಾ ಆಶ್ಚರ್ಯ ಆಯಿತು. ಈಗಲೂ ಕೂಡ ಈ ಥರ ಸ್ಥಳಗಳು ಇವೆನಾ ಅನ್ನೋದು ನನಗೆ ಫಸ್ಟ್ ಬಂದಿದ್ದು ಮನಸ್ಸಿಗೆ. ಸೊ ಅಲ್ಲಿಗೆ ಹೋದ್ಮೇಲೆ ಆಶ್ಚರ್ಯಕರನೇ ತುಂಬಾ ಮೂಡ್ತು ನನಗೆ. ಏನಕ್ಕಂತ ನಾನು ಹೇಳ್ತಾ ಹೋಗ್ತೀನಿ, ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಕೆಲವೊಬ್ರು ಲೋಕಲಿಟ್ಸ್ನ ಮಾತಾಡ್ಸಿದ್ವಿ ಈ ಜಾಗದ ಬಗ್ಗೆ, ಮಹಿಮೆ ಏನು ಹೆಂಗೆ ಅಂತೇಳಿ. ಸೊ ಬನ್ನಿ ಕೇಳಿಸ್ಕೊಳ್ಳೋಣ ಅವ್ರು ಏನು ಹೇಳಿದ್ರು ಅಂತ ಹೇಳಿ. ನಾನು ಸಣ್ಣನಿರುವಾಗಿದೆ, ಇವಾಗ 92. ಓಕೆ, ಇವಾಗ ಅಂದ್ರೆ ಒಂದು 52 ವರ್ಷನಾ? ಅಪ್ರಾಕ್ಸಿಮೇಟ್ ಎಷ್ಟು ವರ್ಷ? 92 ವರ್ಷ ಆಗ್ಯಾದ ನನಗೆ ಇಲ್ಲಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಅಪ್ಪನಿಂದ ಸಣ್ಣವನಿದ್ದೆ ಆವಾಗಲಿಂದ ಬರ್ತೇವೆ. ಕೆಲಸ ಅನ್ಕೊಂಡಿದ್ದೆಲ್ಲ ಆಗುತ್ತಾ? ಎಲ್ಲ ಆಗ್ತದೆ. ಅಲ್ಲ ಇವಾಗ ಎಡಬಲ ಏನು ಕೊಟ್ಟಿದ್ದು ಕರೆಕ್ಟಾಗಿ. ಎಷ್ಟು ವರ್ಷ ಹಳೇದಿದು ದೇವಸ್ಥಾನ? ಇವಾಗ ಇದು ಒಂದು 200 ವರ್ಷ ಆಗಿರ್ಬೋದು. ಯಾವ ಊರವ್ರು ನೀವು? ಇಲ್ಲೇ ತಾಂಡ ಇದೆ ಬಗ್ಲಲ್ಲಿ. ಆ ಊರವರು. 1854 ವರ್ಷದ ಪುರಾತನ ಒಂದು ದೇವಾಲಯ. ನಿಜಕ್ಕೂ ಪವಾಡಗಳಿಗೆ ಪ್ರಸಿದ್ಧವಾಗಿದೆ. ದೇವಸ್ಥಾನದ ಮಹಿಮೆ ಹಾಗೂ ಪವಾಡ ಎಂಥದ್ದು ಅಂತೇಳಿ ಅಲ್ಲಿಯ ಅರ್ಚಕರನ್ನೇ ನಾವು ಮಾತಾಡ್ಸಿದ್ವಿ. ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಪರಂಪರೆಯಲ್ಲಿದ್ದ ನಡೆಯಕತ್ತೈತೆ ಮೇಡಮ್ ಇದು. ಆದರೆ ನಾವೊಂದು 20 ವರ್ಷದಿಂದ ನಾವು ನಮ್ಮಪ್ಪರು ಪೂಜೆ ಮಾಡ್ಯಾರ, ನಮ್ಮ ತಾತನು ನಿಮ್ಮ ವಂಶ ಪರಂಪರೆ. ಇಲ್ಲಿ ಏನೈತಿ ವಿಶೇಷತೆ ಏನಂದ್ರೆ ಅದು ಏನು ಫಸ್ಟ್ ಉದ್ಭವ ಆಗಿದ್ದೆ ಎಷ್ಟು ವರ್ಷದ ಕೆಳಗಡೆ? ಉದ್ಭವ ಅಂದ್ರೆ ನಮ್ಮ ಒಂದು 100 ವರ್ಷದಿಂದ ಆಗಿರ್ಬೋದು. ಕೇಳಿದ್ದ ಸ್ಟೋರಿ ಮೇಡಮ್. ಎಷ್ಟು ವರ್ಷದ ಕೆಳಗಡೆ ಅಂದಾಜು? 100 ವರ್ಷ ಆಗಿರ್ಬೋದು ಮೇಡಮ್. ಅಂದ್ರೆ ಇದು ಏನು ಬಾವಿ ತೊಳ್ತಾ ಇದ್ರ? ಇಲ್ಲ, ಇದೆ ಗದ್ದೆ ಇತ್ತು, ದಟ್ಟ ಅಡವಿ ಮೇಡಮ್. ಇದು ಅಡವಿನೇ ಇದು. ಹಂಗೆ ದನ ಕಾಯಕ್ಕಂತ ಬಂದಾಗ ಸ್ವಲ್ಪ ಕೆದರಿ ಪಾಕಲ್ ಗುಡಿ ಅಂತ ಇರ್ತದೆ. ಕೆದರಿ ಇದಾದಾಗ ಹೊರಗೆ ಕಂಡಿರೋದು. ಅವಾಗ ಹಂಗೆ ಗುಡಿ ಕಟ್ಗೆ ಇವೆಲ್ಲ ಸುತ್ತ ಏನಿದ್ರೆ ಇದು ಗದ್ದೆಗಳೆಲ್ಲ ಇಲ್ಲೇನು? ಇದು ಊರಲ್ಲ, ಇದು ಊರು ತೋಟ ಇತ್ತು. ಇವಾಗಲೂ ತೋಟ ಇದೆ. ಈಗ ತೋಟನೇ ಇದೆ. ಹಾಗೆ ಹಂಗೆ ಕಂಟಿನ್ಯೂ ಇದಾಗುತ್ತೆ. ಹಂಗೆ ಪೂಜೆ ಮಾಡ್ಕೊಂತ ಈ ಥರ ಇದು ಆಗೈತಿ. ಇದಕ್ಕೆ ವಿಶಿಷ್ಟತೆ ಹೇಳಿ, ಸ್ವಾಮಿ ವಿಶಿಷ್ಟತೆ. ಈತ ಏನು ಪ್ರಸಾದ ಕೊಡ್ತಾನೆ ಮೇಡಮ್? ಅದು ಹೆಂಗೆ ಅದು ಪ್ರಸಿದ್ಧ? ಬಲಗಡೆ ಕೊಟ್ರ ಅವ್ರು ಅನ್ಕೊಂಡು ಕನ್ಸು ಚಟಪಟ. ನಾವೇನೇನು ಅನ್ಕೊಂಡು ಇಲ್ಲಿ ನಿಂತ್ಕೊಂಡ್ರೆ ಈಗ ರೈಟ್ ಸೈಡಿಂದ ಬಿದ್ದರೆ ಹೂವು ಆಗುತ್ತೆ ಅಂತ. ಬಲಗಡೆಯಿಂದ ಕೊಟ್ರೆ ಆಗುತ್ತೆ, ಎಡಗಡೆ ಕೊಟ್ಟರೆ ಬಂದ್ರೆ ಸ್ವಲ್ಪ ಸ್ಲೋ ನಿಧಾನ ಆಗುತ್ತೆ. ಅದು ಭಾಳ ಮಂದಿಗೆ ಆಗಿದೆ. ಭಾಳ ಜನಕ್ಕೆ ಮಂದಿಗೆ ಆಗಿದೆ. ಮತ್ತೆ ಮೇಲೆ ಅದು ಕೊಡಬೇಕು, ಅದು ಕೊಟ್ಟರೆ ಕೆಲಸ ಆಗುತ್ತೆ. ಬಟ್ ಭಾಳ ಮಂದಿಗೆ ಇನ್ನೂ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ, ಆದರೆ ಬೇಕಾದಷ್ಟು ಜನಸಂಖ್ಯೆ ಬರ್ತಾನೆ ಇದ್ದಾರೆ. ಶನಿವಾರ ಒಂದು 500ರಿಂದ 600 ಜನ ಬರುತ್ತೆ. ಶನಿವಾರ ಭಾಳ ಮಂದಿ ಪ್ರತಿ ಶನಿವಾರನೂ 11 ಗಂಟೆ ಮೇಲೆ ಪೂಜೆ ಆಗೋದು. ಆ ಪೂಜೆ ಆದಮೇಲೆ ಮಹಾಮಂಗಳಾರತಿ ಆದಮೇಲೆ ಇಲ್ಲಿ ಇದು ಮಾಡೋದು. ಅದೇ ಇವಾಗ ಏನೇನು ಇಂಪ್ರೂವ್ ಮಾಡ್ತಾ ಇದ್ರಿ? ಈಗ ಇದನ್ನ ಊಟಕ್ಕೆ ಹಾಲು ಪ್ರಸಾದಕ್ಕೆ ಕಿಚನ್ ಎಲ್ಲ ಮಾಡ್ತಾರೆ.
ಅದೆಲ್ಲ ಮಾಡ್ತೀವಿ. ಹಿಂಗೆ ಯಾರನ್ನ ಭಕ್ತಾದ್ರು ಬಂದರೆ ವ್ಯವಸ್ಥೆ ರಾತ್ರಿ ಇರಕ್ಕೆ ಮದಿಗಳು ಆಗ್ತಾವ ಎಲ್ಲ ಸಾಕಷ್ಟು ದೇವಸ್ಥಾನಗಳಿಗೆ ಅದರದೇ ಆದ ಒಂದು ಪವಾಡಗಳಿರುತ್ತೆ. ಹಾಗೂ ಹೇಮಗಿರಿ ಆಂಜನೇಯ ಸ್ವಾಮಿಯ ಪವಾಡ ಬಂದು ನೀವು ಮನಸ್ಸಾ ಇಚ್ಛೆಯಾಗಿ ದೇವರ ಮುಂದೆ ನಿಂತು ಮನಸ್ಸಿಂದ ಬೇಡ್ಕೊಂಡ್ರೆ ನಿಮ್ಮ ಕೆಲಸಗಳು ಆಗುತ್ತಾ ಇಲ್ಲ ಅನ್ನೋ ಒಂದು ರಿಸಲ್ಟ್ನ ದೇವರು ಅಲ್ಲೇ ಕೊಡ್ತಾರೆ. ಭುಜದಿಂದ ಹೂ ಬಿದ್ದರೆ ಮಾತ್ರ ನಿಮ್ಮ ಒಂದು ಕೆಲಸ ಶೀಘ್ರವಾಗಿ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಹಾಗೂ ಬೀಳಲೇ ಇಲ್ಲಪ್ಪ ಅಂತ ಅಂದರೆ ಆ ಒಂದು ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದರಿಂದ ಲಾಸ್ ಆಗುತ್ತೆ ನಿಮಗೆ ಅಂತಲೂ ಅದರ ಒಂದು ಸೂಚನೆ ಇದೆ ಅಂತ ಇಲ್ಲಿ ಹೇಳಿದರು. ಸೊ ಕೆಲವೊಬ್ಬರಿಗೆ ನಾವು ಮಾತಾಡ್ಸಿರೋ ಪ್ರಕಾರ ಇಲ್ಲಿ ತಾಸಾನುಗಟ್ಟಲೆ ನಿಂತರೂ ಹೂ ಬಿದ್ದಿಲ್ಲಂತೆ, ಹೂ ಕೊಟ್ಟಿಲ್ಲಂತೆ. ಹಾಗೂ ಆ ಒಂದು ಪರ್ಸನ್ಸ್ನ ಎಕ್ಸ್ಪೀರಿಯನ್ಸ್ ಏನಂತ ಅಂದರೆ ಅವರ ಒಂದು ಕೆಲಸ ಇವತ್ತವರೆಗೂ ಅದು ಆಗಿ ಬಂದಿಲ್ಲ ಅಂತೆ. ದೇವ್ರ ಅಪ್ಪಣೆ ಕೊಡೋವರೆಗೂ ಆ ಕೆಲಸ ಆಗಿ ಬರಲ್ಲ ಅಂತ ಇಲ್ಲಿಯ ಒಂದು ಜನಗಳ ಒಂದು ನಂಬಿಕೆ. ಈ ಒಂದು ದೇವಸ್ಥಾನಕ್ಕೆ ಬರೋ ಜನಗಳ ಭಕ್ತಾದಿಗಳ ನಂಬಿಕೆ. ಕೊಟ್ಟರೆ ಕರೆಕ್ಟಾಗಿ ಆಗ್ಬಿಡ್ತದೆ ಭುಜ ಕೊಡೋದು. ಭುಜದಿಂದ ಬರಬೇಕು, ಭುಜದಿಂದ ಬರಬೇಕು ರೈಟ್ ಸೈಡ್. ಇದು ಬಂದು ಒಂದು ಸಣ್ಣ ಕಿರು ಪರಿಚಯ ನಮ್ಮ ಹೇಮಗಿರಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ್ದು. ಸೊ ನಿಮಗೆ ಯಾವುದೇ ಮನಸ್ಸಿನ ಗೊಂದಲಗಳಿದ್ದರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಆ ಆಂಜನೇಯ ಸ್ವಾಮಿಯ ಮುಂದೆ ನಿಂತ್ಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಇಡಿ. ಹಾಗೂ ಅಲ್ಲೇ ನಿಮಗೆ ಉತ್ತರ ಸಿಗುತ್ತೆ, ಆ ಉತ್ತರವನ್ನು ತಗೊಳ್ಳಿ. ಕೊನೆಯದಾಗಿ ನಿಮ್ಮ ಆಗುಹೋಗುಗಳು ಮತ್ತು ನಿಮ್ಮ ನಂಬಿಕೆಯ ಮೇಲೆ ಇರುತ್ತೆ ಎಲ್ಲ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಒಂದು ಹೊಸ ಜಾಗದ ಜೊತೆಗೆ. ಅಲ್ಲಿವರೆಗೂ ಖುಷಿಯಾಗಿ ನಗ್ನಗ್ತಾ ಇರಿ. ಜೈ ಶ್ರೀರಾಮ್.